ಕೋಲಾರ ನಗರದ ಚಿಕ್ಕನಂಜಪ್ಪ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ ಹಿರಿಯ ನಾಗರಿಕರು ಆಯೋಜಿಸಿದ್ದ ಮಕ್ಕಳ ಸೀಸನ್ 2 ಕ್ರಿಕೆಟ್ ಮ್ಯಾಚ್ಗಳು ಜನಮನ ಮೆಚ್ಚುಗೆ ಗಳಿಸಿ ಪ್ರಶಂಸೆಗೆ ಪಾತ್ರವಾಯಿತು. ಕೋಲಾರ ನಗರದ ಶಹೀನ್ಶಾ ನಗರದ ಚಿಕ್ಕನಂಜಪ್ಪ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ ಹಿರಿಯ ನಾಗರಿಕರು ಶಹೀನ್ಶಾ ಮಕ್ಕಳಿಗಾಗಿ ಆಯೋಜಿಸಿದ್ದ ಸೀಸನ್ 2 ಕ್ರಿಕೆಟ್ ಮ್ಯಾಚ್ಗಳು ಜನಮನ ಮೆಚ್ಚುಗೆ ಗಳಿಸಿ ಪ್ರಶಂಸೆಗೆ ಪಾತ್ರವಾಯಿತು. ಕೋಲಾರ ಲಿಟಲ್ ಚಾಲೆಂಜರ್ಸ್ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಟೀಮ್ಗಳ ವಿರುದ್ಧ ಜೆಡಿಎಲ್ ಲಿಟಲ್ ಟೈಗರ್ಸ್ ಸೀನಿಯರ್ಸ್ ಮತ್ತು ಜೂನಿಯರ್ ಕ್ರಿಕೆಟ್ ಟೀಮ್ಗಳ ನಡುವೆ ನಡೆದ ಬೆಸ್ಟ್ ಆಫ್ 4 ಮ್ಯಾಚ್ಗಳಲ್ಲಿ ಜೂನಿಯರ್ ವಿಭಾಗದಲ್ಲಿ ಜೆಡಿಎಲ್ ಲಿಟಲ್ ಟೈಗರ್ಸ್ ಕ್ರಿಕೆಟ್ ಟೀಮ್ ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದು, ಕೋಲಾರ ಲಿಟಲ್ ಚಾಲೆಂಜರ್ಸ್ ಟೀಮ್ ರನ್ನರ್ಸ್ ಅಪ್ ಆಗಿ ಬಹುಮಾನ ಗಳಿಸಿತು. ಸೀನಿಯರ್ ಟೀಮ್ ವಿಭಾಗದಲ್ಲೂ ವಿನ್ನರ್ಸ್ ಆಗಿ ಜೆಡಿಎಲ್ ಲಿಟಲ್ ಟೈಗರ್ಸ್ ಕ್ರಿಕೆಟ್ ಟೀಮ್ ಗೆದ್ದು ಬೀಗಿದ್ರೆ, ಕೋಲಾರ ಲಿಟಲ್ ಚಾಲೆಂಜರ್ಸ್ ಟೀಮ್ ರನ್ನರ್ ಆಗಿ ತೃಪ್ತಿ ಪಟ್ಟಿಕೊಂಡಿತ್ತು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ ಹಾಗೂ ಪಾರ್ಕ್ ಲೆಜೆಂಡ್ ಅಹ್ಮದ್ ಫೀರ್ ಜಾವು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ಮೊಬೈಲ್ಗೆ ಆಟಿಕೆ ಆಗುತ್ತಿದ್ದು, ಅದನ್ನು ತಪ್ಪಿಸಲು ಹಾಗೂ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಎರಡನೇ ಪ್ರಯತ್ನವಾಗಿ ಮಕ್ಕಳಿಗೆ ಆಕರ್ಷಕವಾದ ಕ್ರಿಕೆಟ್ ಆಟವನ್ನು ಕೇವಲ 4 ಟೀಮ್ಗಳ ಮಧ್ಯೆ ಆಡಿಸಿದ್ದು, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಟಗಳನ್ನು ಆಡಿಸುವ ಯೋಜನೆ ರೂಪಿಸುವುದಾಗಿ ತಿಳಿಸಿದರು. ಚಿಕ್ಕನಂಜಪ್ಪ ಪಾರ್ಕ್ ಲೆಜೆಂಡ್ಸ್ ಯಾವುದೇ ಭೇದ ಮಾಡದೆ ಎಲ್ಲರ ಸಹಕಾರ ಪಡೆದು ಮಕ್ಕಳನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಿಸಲು ಯಾವುದೇ ಆಟ ಆಡಲು ಸಹಕಾರ ನೀಡಲಾಗುತ್ತದೆ. ನಗರಸಭೆ ವತಿಯಿಂದ ಹೆಣ್ಣು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಪಾರ್ಕ್ನಲ್ಲಿ ಸ್ಕೇಟಿಂಗ್ ಹಾಗೂ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿಕೊಟ್ರೆ ಬಹಳ ಅನುಕೂಲ ಆಗಲಿದ್ದು, ಇದರ ಬಗ್ಗೆ ನಗರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ದಾನಿಗಳಾದ ಯುಟಿಸಿ ಸಲೀಂ, ಬೆಂಚನಹಳ್ಳಿ, ಹಿದಾಯತ್ ರವರುಗಳು ಬಹುಮಾನಗಳನ್ನು ಪ್ರಾಯೋಜಕತ್ವ ಮಾಡಿದ್ರು. ಜೂನಿಯರ್ ಮತ್ತು ಸೀನಿಯರ್ ಟೀಮ್ಗಳ ಬೆಸ್ಟ್ ಆಫ್ ದ ಸೀರೀಸ್, ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಮನ್ ಬಹುಮಾನಗಳನ್ನು ನೀಡಲಾಯಿತು. ಮ್ಯಾಚ್ಗಳಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೆ ನೆನಪಿನ ಕಾಣಿಕೆ ಹಾಗೂ ಮೆಡಲ್ಗಳನ್ನು ವಿತರಿಸಲಾಯಿತು ಹಾಗೂ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕನಂಜಪ್ಪ ಪಾರ್ಕ್ ಲೆಜೆಂಡ್ಸ್ ಸದಸ್ಯರುಗಳಾದ ನಸೀರ್, ನಸ್ರುಲ್ಲಾ ಖಾನ್, ಆಸಿಫ್ ಪಾಷಾ, ಜೆ ಭಕಾಶ್, ಸೈಯದ್ ಮುಯುದ್ದೀನ್, ಎನ್ ಇಮ್ತಿಯಾಜ್, ಇಸ್ಮಾಯಿಲ್ ಖಾನ್, ಸೈದ್ ರೇಡಿಯಂ ಗೋಲ್ಡ್ ಬಕಾಶ್, ಮುಜಾವೀರ್ ಖಾನ್, ಆಂಪೈರ್ ಆಸಿಫ್ ಜಮೀರ್ ಪಾಷಾ, ಟಿಪ್ಪು, ಮುಸಾವೀರ್ ಬೆಮಲ್, ಫಿರ್ದೋಸ್ ನಜಮುದ್ದೀನ್, ಇಮ್ತಿಯಾಜ್, ಎಂಎ ಆಸೀಸ್, ಹಿರಿಯ ಕ್ರೀಡಾಪಟು ಗೌಸ್ ಖಾನ್ ಮುಂತಾದವರು ಉಪಸ್ಥಿತರಿದ್ದರು. Twinkle twinkle little star, Parak Legend superstar. Twinkle twinkle little star, Twinkle twinkle little star. हर बार हारने की वजह क्या क्या बॉलिंग में तुम्हारी कमी है, क्या बैटिंग में कमी है, क्या वास्ते तुम्हें बार बार बैटिंग को लैप सकते हैं जब उसके वास्ते ज़्यादा डाउट होती है, उसके वास्ते रहती फील्डिंग में ये करना। लास्ट टाइम भी तुम्हें बोले थे ये बार हमें जीतना चाहिए को, फिर क्या होगा फिर ये बार तुम्हें ये बार तुम्हें हारने का नहीं, उसमें क्या भी प्लेयर में किसमें क्या बॉलिंग में किसमें तो भी डैमेज है कि बैटिंग में डैमेज है, फील्डिंग में जरा ये है फील्डिंग। हाँ, अभी तुम्हें ये सुधार लगो, नेक्स्ट टाइम फिर तुम्हें जीतने की उम्मीद करती हैं कि जीतते नेक्स्ट टाइम इंशाल्लाह 100%। वाइस कैप्टन तुम्हें अच्छे है तुम्हें। हाँ, बात करो तुम्हें कैसा जीते, इतना रन से जीते। हाँ हाँ हाँ, बात करो भाई। हाँ हाँ, ओके। उनकी उसमें क्या कमी थी, बैटिंग कमी थी क्या, बॉलिंग में ये थे उन्होंने जरा। हाँ हाँ, बॉलिंग सीधा नहीं कराए, इस वजह टीम को अच्छे से निभाकर हाँ उनको जीत हासिल करे। मैं बहुत शुक्रिया अदा करता हूँ। दो ओवर में 5 रन को खिलाई। माशाल्लाह माशाल्लाह, अच्छे बोला होगा। जो साथी तुम्हारे जोड़ीदार प्लेयर्स कौन अच्छा बॉलिंग करे? हाँ हाँ, इन्होंने अच्छा करेगी बॉलिंग है। बैटिंग कौन अच्छा करे तुम्हारी इसमें?
इन्होंने बैटिंग करेगी। ये दो जने पार्टनरशिप करे। हाँ मैच को फर्स्ट मैच जीता है हाँ, इंशाल्लाह। नहीं से खड़ा है एक बार जीत फिर आइंदा फिर तुम्हें जीतनी इंशाल्लाह। ये हाँ। डालो भाई डालो भाई पहले कोलार लिटिल चैलेंजर्स कोलार लिटिल चैलेंजर्स रनर्स कैप्टन मोइन हाँ ऐसा फिर हाँ आ जाओ नेक्स्ट चैलेंजर्स विनिंग टीम कैप्टन जय लिटिल चैलेंजर्स बड़े कैप्टन जय आया पीछे चलो बेटा पीछे चलो हाँ ओके पीछे चलो बोलो बात करो सेकेंड टाइम फिर तुम्हें के बारे में ಸರ್ ಬಚ್ಚಂಗ್ ಈಗ ಕಳೆದ 15 ಸಲ ನೀವು ಒಂದು ಜೂನಿಯರ್ಸ್ ಮಾಡಿದ್ರಿ. ಈ ಸಾರಿ ನೀವು ಏನು ಇದಕ್ಕೆ ಪ್ರೇರಣೆ ಮತ್ತು ಹೇಗೆ ಮತ್ತು ಯಾವ್ಯಾವ ಟೀಮ್ ಭಾಗವಹಿಸಿದ್ದು, ಎಷ್ಟು ಟೀಮ್ ಅದು, ನಿಮ್ಗೆ ಯಾರು ಸಹಕಾರ ಕೊಟ್ಟರು? ಸರ್ ಮೊದಲು ಹೇಳೋಕ್ಕೆ ನಾನು ಇದು ಇಷ್ಟಪಡ್ತೀನಿ, ನಮ್ಮ ಪಾರ್ಕ್ ಲೆಜೆಂಡ್ಸ್ ಅವರು ಎಲ್ಲದಕ್ಕೆ ಸಹಕಾರ ಕೊಡೋಕ್ಕೆ ರೆಡಿ ಇದ್ದಾರೆ ನಮಗೆ ಸ್ಪೋರ್ಟ್ಸ್ಗೆ. ಯಾಕಂದರೆ ನಮ್ಮ ಪಾರ್ಕ್ ಲೆಜೆಂಡ್ಸಲ್ಲಿ ಏನಿದೆ ಅಂದರೆ ಹೆಲ್ತ್ ಮೇಲೆ ಜಾಸ್ತಿ ನಾವು ಜ್ಞಾನ ಕೊಡ್ತೀವಿ ಮಕ್ಕಳಿಗೆ. ಯಾಕಂದರೆ ನಮ್ಮ ಮಕ್ಕಳು ಎಡಿಟ್ ಆಗಬಾರ್ದು, ಎಲ್ಲಿನ ಹೋಗಿ ಬರೀ ಸ್ಪೋರ್ಟ್ಸಲ್ಲೇ ಇರಬೇಕು. ಇನ್ ಕೇಸ್ ಫ್ಯೂಚರ್ ನಮ್ಮ ಮಕ್ಕಳು ಇಂಡಿಯಾಗೆ ಏನೂ ಇರಲಿ ನಮ್ಮ ಇಂಡಿಯಾಗೆ ಆಡೋಕ್ಕಂತ ಇಷ್ಟಪಡ್ತೀವಿ ನಾವು. ಅಷ್ಟು ಸಹಕಾರ ನಮಗೆ ಪಾರ್ಕ್ ಲೆಜೆಂಡ್ಸಿಂದ ನಮ್ಮ ಮಕ್ಕಳಿಗೆ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ. ಅವ್ರು ಸೆಕೆಂಡ್ ಮಾತು ಸಹಕಾರ ಕೊಟ್ಟು ನಮ್ಮದು ಇದು ಯಾರು ಸ್ಪಾನ್ಸರ್ ಮಾಡಿದಂದರೆ ನಮ್ಮ ಹಿದಾಯತ್ ಅಣ್ಣ ಅವರು, ಆಮೇಲೆ ನಮ್ಮ ಸಲೀಮ್ ಅಣ್ಣ ಅವರು, UTC ಸಲೀಮ್ ಅಣ್ಣ ಅಂತ ಇದ್ದಾರೆ. ಅವ್ರು ನಮಗೆ ಸಹಕಾರ ಕೊಟ್ಟರು ಏನಾದರೂ ಮಕ್ಕಳಿಗೆ ಆಡಿಸಿ ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ. ಆಮೇಲೆ ಬೇರೆ ಏನಿದ್ರು ನಾವು ಪಾರ್ಕ್ ಲೆಜೆಂಡ್ಸ್ ಅವರು ಮಾಡೋಕ್ಕೆ ಸಿದ್ಧ ಇದ್ದೀವಿ ಸರ್. ಅಷ್ಟೇ ಹೇಳೋಕ್ಕೆ ನಾವು ಇಷ್ಟಪಡೋದು. ನೆಕ್ಸ್ಟು ಏನಂದರೆ ನಾವು ಇನ್ನೂ ಜಾಸ್ತಿ ಮಟ್ಟಕ್ಕೆ ಹೋಗಬೇಕು, ಇನ್ನೂ ಜಾಸ್ತಿ ಮಟ್ಟಕ್ಕೆ ಮಕ್ಕಳಿಗೆ ಆಡಿಸ್ಬೇಕು ಅಂತ ನಮ್ಗೆ ಇಷ್ಟ. ಮಕ್ಕಳು ಅಮ್ಮ ಅಪ್ಪ ಅವರು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಇದು ಕೊಡಬೇಕು, ಏನಂದರೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಬೇರೆ ಮಕ್ಕಳು ನೋಡಿ ಮಕ್ಕಳು ಅಳ್ತಾ ಇದ್ದಾರೆ ಸತಾಯಿತ ಮೊಬೈಲ್ ಕೊಟ್ಬಿಟ್ಟು ಇಲ್ಲಾಂದರೆ TV ಆಗಿಬಿಟ್ಟು ಅದ್ರ ಮೇಲೆ ಜ್ಞಾನ ಕೊಡ್ತಾರೆ. ಸ್ಪೋರ್ಟ್ಸ್ ಮೇಲೆ ಇಲ್ಲ, ಮೊದಲು ಇತ್ತು ಸ್ಪೋರ್ಟ್ಸ್ ಮೇಲೆ, ನೀವು ನೋಡಿದ್ದೀರಾ ಮೊದಲು ಜಾಸ್ತಿ ಸ್ಪೋರ್ಟ್ಸ್ ಮೇಲೆ. ಇವಾಗ ಯಾರೂ ಸ್ಪೋರ್ಟ್ಸ್ಗೆ ಹೋಗ್ತಾ ಇಲ್ಲ ಸರ್, ಜಾಸ್ತಿ ಮೊಬೈಲಿಂದ ಎಡಿಟ್ ಆಗಿದ್ದಾರೆ. ಅಷ್ಟಕ್ಕೆ ನಾವು ಇನ್ನೂ ಜಾಸ್ತಿ ಮಟ್ಟಕ್ಕೆ ಆಡ್ಸೋಕ್ಕೆ ರೆಡಿ ಇದ್ದೀರಿ, ಆಡ್ತೀರಿ ಸರ್. ಇನ್ನೂ ಏನು ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ, ಮಕ್ಕಳಿಗೆ ಬೇರೆ ಸ್ಪೋರ್ಟ್ಸ್ನ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಸರ್? ನಮ್ಮದಕ್ಕೆ ಕಬಡ್ಡಿ ಇದೆ, ಬಾಸ್ಕೆಟ್ಬಾಲ್ ಇದೆ, ನಾವು ಕೇಳಿದ್ದೀರಿ. ಬಾಸ್ಕೆಟ್ಬಾಲ್ ಗ್ರೌಂಡ್ ಕೇಳಿದ್ದೀರಿ, ಸ್ಕೇಟಿಂಗ್ ಗ್ರೌಂಡ್ ಕೇಳಿದ್ದೀರಿ, ವಾಲಿಬಾಲು. ಮಕ್ಕಳಿಗೆ ಏನು ಸ್ಪೋರ್ಟ್ಸಲ್ಲಿ ಇದೆ ಸರ್, ನಾವು ಇದು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಮತ್ತೆ ಪ್ರತಿ ಸಾರಿ ಮಾಡ್ತೀರಾ, ಯಾವ ವರ್ಷಕ್ಕೆ ತಿಂಗಳಿಗೂ ಸರಿ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಸರ್? ನಮಗೆ ಯಾವಾಗ ಇಷ್ಟ ಆಗತ್ತೆ ಈ ಸತಿ ಮಕ್ಕಳಿಗೆ ಆಡಿಸ್ಬೇಕಂತ ಏನಾದ್ರೆ ಮಕ್ಕಳು ಯಾವಾಗ ಫ್ರೀ ಇದ್ದು ನಾವು ಆಡ್ಬೇಕಂತ ಹೇಳಿದ್ರೆ ನಾವು ಆಡಿಸ್ತೀವಿ ಸರ್. ಭಾನುವಾರ ಫಿಕ್ಸ್, ಯಾವಾಗ ಮಕ್ಕಳಿಗೆ ಹಾಲಿಡೇ ಇರುತ್ತೆ ನಾವು ಇನ್ಶಾಅಲ್ಲಾ. ಒಂದು ಮಾತು ಏನಂದ್ರೆ ಈಗ ಸಮ್ಮರ್ ಸೀಸನ್ ಬಂದ್ರೆ ಏನು ದೊಡ್ಡದು ಪ್ಲಾನ್ ಮಾಡಿದ್ದೀರಿ ಸರ್ ಕ್ಯಾಂಪ್ ಮಾಡಿಸಕ್ಕೆ. ಆಮೇಲೆ ಹೆಲ್ತ್ ಬಗ್ಗೆ ನಮ್ದು ಗೌಜಣ್ಣ ಇದ್ದಾರೆ, ಅವ್ರಿಗೆ ಇಟ್ಕೊಂಡು ಇಲ್ಲಿ ಯೋಗ ಏನೋ ಮಾಡ್ತಾನ ಅಂತ ಒಂದು ಪ್ಲಾನ್ ಮಾಡಿದ್ದೀವಿ ಸರ್ ಪಾರ್ಕ್ ಲೆಜೆಂಡ್ಸ್ ಇಂದ. ಓಕೆ.